ಇದೆ. ಮಲೆನಾಡಿನಲ್ಲಿ ಬೀದಿ ನಾಯಿಗಳ ಹಾವಳಿ ತೀವ್ರಗೊಂಡಿದೆ. ಇದೇ ವರ್ಷ ಜನವರಿ ಪ್ರಾರಂಭದಿಂದ ಆಗಸ್ಟ್ ಅಂತ್ಯದವರೆಗೆ ಸುಮಾರು 17,397 ಮಂದಿ ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ. ಬೆಕ್ಕು ಕಡಿತದಿಂದ ಮಾರಕ ರೇಬಿಸ್ಗೆ ಒಳಗಾಗಿ 4 ಸಾವಿಗೀಡಾಗಿದ್ದಾರೆ ಅಂದ್ರೆ ವಿಚಿತ್ರವೆನಿಸಿದ್ರು ಬೆಚ್ಚಿ ಬೀಳಿಸುತ್ತೆ. ರೇಬಿಸ್ ಕಾಯಿಲೆ ನಿಯಂತ್ರಣದಲ್ಲಿ ಸದಾ ಮೇಲುಗೈ ಸಾಧಿಸ್ತಾ ಇದ್ದ ಆರೋಗ್ಯ ಇಲಾಖೆಗೆ ಆಘಾತವಾಗಿದೆ. ಆಯನೂರು ಮತ್ತು ಸಾಗರದಲ್ಲಿ ಬೆಕ್ಕು ಕಡಿತದಿಂದ ಸಾವು ಸಂಭವಿಸಿದ್ರೆ ಶಿಕಾರಿಪುರ ಮತ್ತು ಹೊಸನಗರದಲ್ಲಿ ತಲಾ ಒಬ್ಬರು ನಾಯಿ ಕಡಿತದಿಂದ ಸಾವಿಗೀಡಾಗಿದ್ದಾರೆ. ರೇಬಿಸ್ ಸೋಂಕಿದ್ರೆ ಸಾವು ನಿಶ್ಚಿತ. ಮನುಷ್ಯ 97% ಸಾವಿಗೆ ಹತ್ರವಾಗ್ತಾನೆ. ನಾಯಿ ಬಿಟ್ಟು ಇತರೆ ಕಾಡು ಪ್ರಾಣಿಗಳ ಕಡಿತದಿಂದಲೂ ರೇಬಿಸ್ ಸೋಂಕು ತಗುಲಲಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸೆಪ್ಟೆಂಬರ್ 28ರಂದು ಹುಚ್ಚು ನಾಯಿಯೊಂದು ಬರೋಬ್ಬರಿ 41 ಜನರಿಗೆ ಕಚ್ಚಿದೆ. ಈ ವರ್ಷದಲ್ಲಿ ಒಂದೇ ದಿನ ಅತಿ ಹೆಚ್ಚು ಜನರಿಗೆ ನಾಯಿ ಕಚ್ಚಿದ ದಾಖಲೆ ಇದಾಗಿದೆ. ಸಂತೆಯಲ್ಲಿ ಸಿಕ್ಕವರಿಗೆ ಕಚ್ಚಿರುವ ನಾಯಿಯನ್ನ ಅಲ್ಲಿಯ ಸ್ಥಳೀಯರು ಬೆನ್ನಟ್ಟಿ ಶಿಕಾರಿಪುರ ಆಸ್ಪತ್ರೆ ಆವರಣದಲ್ಲಿ ಹೊಡೆದು ಕೊಂದಿದ್ದಾರೆ. ನಾಯಿ ಕಚ್ಚಿದವರಲ್ಲಿ 2 ಶಾಲಾ ಮಕ್ಕಳು ಇದ್ದಾರೆ. ತಕ್ಷಣ ಆಟೋದಲ್ಲಿ ಜಾಗೃತಿ ಮೂಡಿಸಿ ನಾಯಿ ಕಚ್ಚಿಸಿಕೊಂಡ ಎಲ್ಲರನ್ನ ಪಟ್ಟಣದ ಆಸ್ಪತ್ರೆಗೆ ಕರೆತಂದು ರೇಬಿಸ್ ಹಿಮ್ಯುನೋಗ್ಲೋಬಿನ್ ವ್ಯಾಕ್ಸಿನ್ ಹಾಕಲಾಗಿದೆ. ಮಲೆನಾಡಿನಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ತೀವ್ರಗೊಂಡಿದೆ. ಅದು ಸುಮ್ಮನಾದ್ರೂ ಇರೋದಿಲ್ಲ. ಬರುವವರಿಗೆ ಬೆನ್ನಟ್ಟುವಂತಹದ್ದು, ಕಚ್ಚುವಂತಹದ್ದು ಹೆಚ್ಚಾಗಿದೆ. ನಾಯಿಗಳ ಹಾವಳಿ ಒಂದೆಡೆ ಆದ್ರೆ ಮನೆಯಲ್ಲೇ ಸಾಕಿದಂತಹ ಬೆಕ್ಕುಗಳು ಕಚ್ಚಿ ಕೆಲವರು ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ಇದೇ ವರ್ಷ ಜನವರಿ ಪ್ರಾರಂಭದಿಂದ ಆಗಸ್ಟ್ ಅಂತ್ಯದವರೆಗೆ ಸುಮಾರು 17,397 ಮಂದಿ ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ. ಬೆಕ್ಕು ಕಡಿತದಿಂದ ಮಾರಕ ರೇಬಿಸ್ಗೆ ಒಳಗಾಗಿ 4 ಸಾವಿಗೀಡಾಗಿದ್ದಾರೆ ಅಂದ್ರೆ ವಿಚಿತ್ರ ಅನಿಸುವಂದ್ರೂ ಕೂಡ ಇದು ಬೆಚ್ಚಿ ಬೀಳಿಸುವಂತಹ ಸಂಗತಿ. ರೇಬಿಸ್ ಕಾಯಿಲೆ ನಿಯಂತ್ರಣದಲ್ಲಿ ಸದಾ ಮೇಲುಗೈ ಸಾಧಿಸ್ತಾ ಇದ್ದಂತಹ ಆರೋಗ್ಯ ಇಲಾಖೆಗೆ ಈ ಒಂದು ಸಂಗತಿ ಆಘಾತವಾಗಿದೆ. ಆಯನೂರು ಮತ್ತು ಸಾಗರದಲ್ಲಿ ಬೆಕ್ಕು ಕಡಿತದಿಂದ ಸಾವು ಸಂಭವಿಸಿದ್ರೆ ಶಿಕಾರಿಪುರ ಮತ್ತು ಹೊಸನಗರದಲ್ಲಿ ತಲಾ ಒಬ್ಬರು ನಾಯಿ ಕಡಿತದಿಂದ ಸಾವಿಗೀಡಾಗಿದ್ದಾರೆ. ರೇಬಿಸ್ ಸೋಂಕಿದ್ರೆ ಸಾವು ನಿಶ್ಚಿತ. ಮನುಷ್ಯ 97% ಸಾವಿಗೆ ಹತ್ತಿರವಾಗ್ತಾನೆ. ನಾಯಿ ಬಿಟ್ಟು ಇತರೆ ಕಾಡು ಪ್ರಾಣಿಗಳ ಕಡಿತದಿಂದಲೂ ರೇಬಿಸ್ ಸೋಂಕು ತಗುಲಲಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸೆಪ್ಟೆಂಬರ್ 28ರಂದು ಹುಚ್ಚು ನಾಯಿಯೊಂದು ಬರೋಬ್ಬರಿ 41 ಜನರಿಗೆ ಕಚ್ಚಿದೆ. ಈ ವರ್ಷದಲ್ಲಿ ಒಂದೇ ದಿನ ಅತಿ ಹೆಚ್ಚು ಜನರಿಗೆ ನಾಯಿ ಕಚ್ಚಿದ ದಾಖಲೆ ಇದಾಗಿದೆ. ಈ ನಾಯಿ ಸಂತೆಯಲ್ಲಿ ಓಡಾಡ್ತಾ ಇತ್ತು. ಸಂತೆಯಲ್ಲಿ ಸಿಕ್ಕವರಿಗೆ ಕಚ್ಚಿರುವ ನಾಯಿಯನ್ನ ಅಲ್ಲಿಯ ಸ್ಥಳೀಯರು ಬೆನ್ನಟ್ಟಿ ಶಿಕಾರಿಪುರ ಆಸ್ಪತ್ರೆ ಆವರಣದಲ್ಲಿ ಹೊಡೆದು ಕೊಂದಿದ್ದಾರೆ. ನಾಯಿ ಕಚ್ಚಿದವರಲ್ಲಿ 2 ಶಾಲಾ ಮಕ್ಕಳು ಕೂಡ ಇದ್ದಾರೆ. ತಕ್ಷಣ ಆಟೋದಲ್ಲಿ ಜಾಗೃತಿ ಮೂಡಿಸಿ ನಾಯಿ ಕಚ್ಚಿಸಿಕೊಂಡ ಎಲ್ಲರನ್ನೂ ಪಟ್ಟಣದ ಆಸ್ಪತ್ರೆಗೆ ಕರೆತಂದು ರೇಬಿಸ್ ಹಿಮ್ಯುನೋಗ್ಲೋಬಿನ್ ವ್ಯಾಕ್ಸಿನ್ ಹಾಕಿಸಲಾಗಿದೆ.